सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನ ದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತೆ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಸೊ ಜೀವ, ಜಗತ್ತು ಮತ್ತು ಈಶ್ವರ. ಈ ಜೀವ, ಜಗತ್ತು, ಈಶ್ವರ ಅನ್ನುವಂತಹದ್ದು ದೇ ಮೇ ಅಪಿಯರ್ ಡಿಫರೆಂಟ್, ಬಟ್ ಎಸೆನ್ಷಿಯಲಿ ದೇ ಆರ್ ಒನ್ ಓನ್ಲಿ. ಅವೆಲ್ಲ ಬೇರೆ ಬೇರೆಯಾಗಿ ಕಂಡು ಬಂದರೂ ಕೂಡ ಎವ್ರಿಥಿಂಗ್ ಈಸ್ ಒನ್ ಓನ್ಲಿ. ವೇದಾಂತ ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡುತ್ತೆ. ಆಲ್ ದೀಸ್ ತ್ರೀ ದೇ ಅಪಿಯರ್ ಇನ್ ಡಿಫರೆಂಟ್ ಫಾರ್ಮ್ಸ್, ಬಟ್ ದೇ ಆರ್ ಒನ್ ಓನ್ಲಿ, ಆ್ಯಂಡ್ ದಟ್ ಒನ್ ಈಸ್ ಕಾಲ್ಡ್ ಬ್ರಹ್ಮ. ಸೊ ಈ ಪ್ರಕಾರ ಜೀವ ಅಂತ ಹೇಳಿದಾಗ ದಿಸ್ ಜೀವ ಈಸ್ ಬ್ರಹ್ಮ, ಜಗತ್ ಈಸ್ ಬ್ರಹ್ಮ, ಅಂಡ್ ಈಶ್ವರ ಈಸ್ ಆಲ್ಸೋ ಬ್ರಹ್ಮ. ಬಟ್ ಜೀವನಾಗಿ ಕಾಣಿಸಿಕೊಂಡಾಗ ಬ್ರಹ್ಮ ಈಸ್ ಡಿಫರೆಂಟ್, ಜಗತ್ತಾಗಿ ಕಾಣಿಸಿಕೊಂಡಾಗ ದ ಬ್ರಹ್ಮ ಈಸ್ ಡಿಫರೆಂಟ್, ಅಂಡ್ ಈಶ್ವರ ಅಂತ ಹೇಳಿದಾಗ ಹಿ ಈಸ್ ಡಿಫರೆಂಟ್. ಬ್ರಹ್ಮ ಈಸ್ ಡಿಫರೆಂಟ್. ಸೊ ಜೀವ ಈಸ್ ಡಿಫರೆಂಟ್ ಫ್ರಮ್ ಜಗತ್ ಅಂಡ್ ಈಶ್ವರ, ಅಂಡ್ ಸೊ ಆಲ್ಸೋ ಬೋತ್ ಜಗತ್ ಅಂಡ್ ಈಶ್ವರ ಅವೆಲ್ಲ ಬೇರೆ ಬೇರೆಯಾಗಿ ಕಂಡು ಬಂದರೂ ಕೂಡ ಎಸೆನ್ಷಿಯಲಿ ಆಲ್ ದೀಸ್ ತ್ರೀ ಆರ್ ಒನ್ ಓನ್ಲಿ. ಈಶ್ವರ ಅಂತ ಹೇಳಿದಾಗ ವಿ ಕಾಲ್ ಹಿಮ್, ಹಿ ಈಸ್ ಸರ್ವಜ್ಞ, ಹಿ ಈಸ್ ದಿ ನೋವರ್ ಆಫ್ ಎವ್ರಿಥಿಂಗ್. ಸರ್ವವನ್ನ ಬಲ್ಲವನು. ಜ್ಞ ಅಂತಂದ್ರೆ ಜ್ಞಾನ, ಸರ್ವದ ಬಗ್ಗೆ, ಸರ್ವಗಳ ಬಗ್ಗೆ, ಎಲ್ಲವುಗಳ ಬಗ್ಗೆ ಜ್ಞಾನವನ್ನು ಹೊಂದಿರುವಂತಹವನನ್ನ ಸರ್ವಜ್ಞ. ಅಂಡ್ ಹೂ ಈಸ್ ದಟ್ ಸರ್ವಜ್ಞ ಹೂ ನೋಸ್ ಎವ್ರಿಥಿಂಗ್? It is only Ishvara, the Paramatma, the Lord, the Supreme Being. ಪರಬ್ರಹ್ಮ ಪರಮಾತ್ಮ ಅಂತ ನಾವೇನು ಹೇಳ್ತೀವಿ, ಆ ಭಗವಂತನನ್ನ ವಿ ಕಾಲ್ ಹಿಮ್ ಸರ್ವಜ್ಞ. ಹಿ ಈಸ್ ದಿ ನೋವರ್ ಆಫ್ ಎವ್ರಿಥಿಂಗ್. ಬಟ್ ಜೀವ ಅಂತ ಹೇಳಿದಾಗ ಹಿ ಈಸ್ ಲಿಮಿಟೆಡ್. ವಿ ಕಾಲ್ ಹಿಮ್ ಅಲ್ಪಜ್ಞ. ಅವನಲ್ಲಿರುವಂತಹ ಜ್ಞಾನ ಸ್ವಲ್ಪ ಮಾತ್ರ. ಬಟ್ ಈಶ್ವರ ಅಂತ ಹೇಳಿದಾಗ ಹಿ ಈಸ್ ದಿ ಸುಪ್ರೀಂ ಬೀಯಿಂಗ್ ಅಂಡ್ ಹಿಸ್ ಜ್ಞಾನ ಈಸ್ ಅನಂತ.
He is the knower of everything, so he is Sarvagna. ಅಂಡ್ ಸರ್ವಜ್ಞ ಅಂತ ಹೇಳುವಂತಹ ಈ ಈಶ್ವರ, he can create the world. He has got that capacity. And again, he has got that capacity ಅಂತಂದ್ರೆ he is ಸರ್ವಶಕ್ತ. He can do anything. So Ishvara can create the world, but Jiva, he can live in that Jagat. That too, if Ishvara permits the Jiva to live here, then Jiva can live here. Jiva cannot create the world. Ishvara, he creates the world. ಹೀಗೆ ಈ ರೀತಿಯಲ್ಲಿ ಅನೇಕ ವ್ಯತ್ಯಾಸಗಳನ್ನು ನಾವು ಜೀವ, ಜಗತ್ತು, ಈಶ್ವರ ಅಂತ ಹೇಳಿದಾಗ ಅಲ್ಲಿ ಅನೇಕ ವ್ಯತ್ಯಾಸಗಳನ್ನು ನಾವು ಗುರುತಿಸ್ತೀವಿ. ಇಟ್ ಈಸ್ ಪಾಸಿಬಲ್. ದೇರ್ ಆರ್ ಮೆನಿ ಡಿಫರೆನ್ಸಸ್. ಆದರೂ ಕೂಡ ಎಸೆನ್ಷಿಯಲಿ ಆಲ್ ದ ತ್ರೀ ಆರ್ ಒನ್ ಓನ್ಲಿ. ನಮ್ಮ ಉಪನಿಷತ್ಗಳೇನು ಹೇಳುತ್ತವೆ? ಸರ್ವಂ ಕಲ್ವಿದಂ ಬ್ರಹ್ಮ. ಬ್ರಹ್ಮನನ್ನ ಹೊರತುಪಡಿಸಿದರೆ ಇಲ್ಲಿ ಬೇರೆ ಮತ್ತೊಂದು ಅನ್ನುವಂತಹದ್ದು ಇಲ್ಲವೇ ಇಲ್ಲ. ಎವ್ರಿಥಿಂಗ್ ಈಸ್ ಬ್ರಹ್ಮ. ಸರ್ವಂ ಕಲ್ವಿದಂ ಬ್ರಹ್ಮ. ಬ್ರಹ್ಮ ಅಲೋನ್ ಈಸ್ ರಿಯಲ್. ಅವನನ್ನು ಹೊರತುಪಡಿಸಿದ್ರೆ ಬೇರೆ ಇನ್ನೇನು ಇಲ್ಲ ಇಲ್ಲಿ. ಉಪನಿಷತ್ ವಾಕ್ಯಗಳು ಮಹಾವಾಕ್ಯಗಳು ಅಂತ ಹೇಳ್ತೀವಿ. ಅಹಂ ಬ್ರಹ್ಮಾಸ್ಮಿ ಇಸ್ ಎ ಉಪನಿಷತ್ ವಾಕ್ಯ. ಇಟ್ಸ್ ಎ ಮಹಾವಾಕ್ಯ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಾಗ ದಿಸ್ ಅಹಂ ಈಸ್ ಬ್ರಹ್ಮ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಾಗ ದಿಸ್ ಅಹಂ ಈಸ್ ಬ್ರಹ್ಮ. ಸೊ ದಿಸ್ ಈಸ್ ದಿ ಟೀಚಿಂಗ್ ಆಫ್ ವೇದಾಂತ. ಸಂಶಯಗಳಿಗೆ ಆಸ್ಪದವನ್ನೇ ಕೊಡದಂತೆ ವಿಚಾರವನ್ನು ತಿಳಿಸುವಂತಹದ್ದು ವೇದಾಂತ. ನಮ್ಮ ಶಾಸ್ತ್ರ ವೇದಾಂತ ಒಬ್ಬ ಅನುಭವಿ ಜ್ಞಾನಿ ಆಚಾರ್ಯ ಅಂತ ಹೇಳ್ತೀವಿ. ಈಸ್ ಎ ರಿಯಲೈಸ್ಡ್ ಮಾಸ್ಟರ್. ಇವರು ಇವುಗಳೆಲ್ಲದರ ಅನುಭವವನ್ನು ಗಳಿಸಿದ್ದಾರೆ. ವೇದಾಂತ ಹೇಳುವಂತಹ ಈ ಸತ್ಯಗಳೆಲ್ಲವನ್ನ ಅವರು ತಿಳ್ಕೊಂಡಿದ್ದಾರೆ, ಅನುಭವಿಸಿದ್ದಾರೆ, ತಮ್ಮ ಬದುಕಿನಲ್ಲಿ ಅದನ್ನು ನೋಡಿದ್ದಾರೆ. ಸೊ ಜೀವ, ಜಗತ್ತು ಮತ್ತು ಈಶ್ವರ ಅಂತ ಹೇಳಿದಾಗ ಇಷ್ಟೂ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮತ್ತೆ ಮುಂದುವರಿಯುವ ಮುಂಚೆ ಕೆಲವು ಫಿಲಾಸಫಿಗಳನ್ನು ನಾವು ನೋಡಬೇಕಾಗುತ್ತೆ. ದೇರ್ ಆರ್ ಸೋ ಮೆನಿ ಫಿಲಾಸಫರ್ಸ್. ಆ ಫಿಲಾಸಫರ್ಸ್ಗಳ ಪ್ರಕಾರ ದಿಸ್ ಜೀವ, ಜಗತ್ ಅಂಡ್ ಈಶ್ವರ is false. None of them are real. ಇಂತಹ ಒಂದು ಆರ್ಗ್ಯುಮೆಂಟ್ ಬಂದಾಗ ಈ ಒಂದು ವಾದವನ್ನು ಶೂನ್ಯವಾದ ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ದಿಸ್ ಶೂನ್ಯವಾದ, ದಿಸ್ ಜಗತ್ ಈಸ್ ನಾಟ್ ಸತ್ಯ. ಬಟ್ ವಿ ಸಿ ದಿ ಜಗತ್. ಅವ್ರು ಹೇಳ್ತಾರೆ ಜಗತ್ ಈಸ್ ನಾಟ್ ಸತ್ಯ, ಜಗತ್ ಈಸ್ ಮಿಥ್ಯ. ಇಟ್ ಈಸ್ ನಾಟ್ ಸತ್ಯ. ದ ವರ್ಲ್ಡ್ ವಿಚ್ ವಿ ಸಿ ಈಸ್ ಆಕ್ಚುಲಿ ನಾಟ್ ದೇರ್.
Since the world itself is not there, there cannot be a creation. Since there is no creation, there cannot be a creator also. So ಈ ಪ್ರಕಾರ there is no world, there is no Ishvara, and there is no Jiva. ಮತ್ತು ಜೀವ ಅಂತ ಕರೆಸ್ಕೊಳ್ಳುವಂತಹ ನಾನು ಆಕ್ಚುಲಿ ಐ ಆಮ್ ನಾಟ್ ದೇರ್. ಯಾವ ಆಧಾರದ ಮೇಲೆ ಈ ಶೂನ್ಯವಾದಿಗಳು ಜಗತ್ತು ಇಲ್ಲ, ಈಶ್ವರ ಇಲ್ಲ, ಜೀವ ಅಂತ ಕರೆಸ್ಕೊಳ್ಳುವಂತಹ ನಾನು ಈಸ್ ಆಲ್ಸೋ ನಾಟ್ ದೇರ್ ಅಂತ ಹೇಳ್ತಾ ಇದ್ದಾರೆ? ಇಟ್ ಈಸ್ ಬಿಕಾಸ್ ದೇ ಆರ್ಗ್ಯೂ ಅಟ್ ಪ್ರೆಸೆಂಟ್ ಐ ಆಮ್ ಹಿಯರ್, ಇಟ್ ಈಸ್ ಓಕೆ. ಈ ಕ್ಷಣದಲ್ಲಿ ನಾನು ಇಲ್ಲಿದ್ದೀನಿ, ಇಟ್ ಈಸ್ ಫೈನ್. ಬಟ್ ಎ ಟೈಮ್ ವಿಲ್ ಕಮ್, a time will come where all my desires and etc. will come to an end, and I will be free from all vasanas. Then I will also disappear. Because of the desires ನಾನು ಅನ್ನುವಂತಹ ಜೀವಕ್ಕೆ ಈ ಡಿಸೈರ್ಸ್ ಅನ್ನುವಂತಹದ್ದು ಕಾರಣವಾದ ಕಾರಣದಿಂದ ನಾನು ಇವತ್ತು ಇಲ್ಲಿದ್ದೀನಿ. ಬಟ್ ಮುಂದೆ ಒಂದು ಸಮಯದಲ್ಲಿ ನನ್ನಲ್ಲಿ ಇರುವಂತಹ ಈ ಎಲ್ಲ ಆಸೆಗಳು ಕೂಡ ಕೊನೆಗೊಳ್ಳುತ್ತೆ. I will have no desires at all. Then I will not be here. I will also disappear. So also Ishvara. There is nothing. Everything is shunya. Everything is false. But ಈ ಒಂದು ವಾದವನ್ನು ನಮ್ಮ ವೇದ ಅಂತ ಒಪ್ಪೋದಿಲ್ಲ. And there is one more philosophy. ಅವ್ರ ಪ್ರಕಾರ ಅವ್ರೇನು ಹೇಳ್ತಾರೆ ಅಂತಂದರೆ, ಔಟ್ ಆಫ್ ದಿಸ್ ತ್ರೀ, ದಟ್ ಈಸ್ ಜೀವ, ಜಗತ್ ಅಂಡ್ ಈಶ್ವರ ಅಂತ ಹೇಳಿದಾಗ, ಓನ್ಲಿ ಒನ್ ಈಸ್ ರಿಯಲ್, ದಿ ಅದರ್ ಟು ದೇ ಆರ್ ಫಾಲ್ಸ್. ಸೊ ಇವ್ರುಗಳ ಪ್ರಕಾರ, ಅಕಾರ್ಡಿಂಗ್ ಟು ದೆಮ್, ದ ಓನ್ಲಿ ವರ್ಲ್ಡ್ ಈಸ್ ರಿಯಲ್. ಕೇವಲ ಇಲ್ಲಿ ಜಗತ್ತು ಅನ್ನುವಂತಹದ್ದು ಮಾತ್ರ ಇಲ್ಲಿದೆ. ಅಂಡ್ ಈ ಜಗತ್ತೇನು? ವಾಟ್ ಈಸ್ ದಿಸ್ ಜಗತ್? ಇಟ್ ಈಸ್ ಮೇಡ್ ಅಪ್ ಆಫ್ ಮ್ಯಾಟರ್. ಜಡದಿಂದ ನಿರ್ಮಾಣವಾಗಿರುವಂತಹ ಈ ಒಂದು ಜಗತ್ತು, ಅದು ಮಾತ್ರ ಇಲ್ಲಿ ಕಾಣ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ದಿಸ್ ಜೀವ ಅಂಡ್ ಈಶ್ವರ ಅನ್ನುವಂತಹದ್ದು ಇಲ್ಲಿ ಇಲ್ಲ. ಇರುವಂತಹದ್ದು ಜಡದಿಂದ ಕೂಡಿರುವಂತಹ ಈ ಒಂದು ಜಗತ್ತು ಮಾತ್ರ. ಸೊ ಜಗತ್ತನ್ನು ಒಪ್ಕೋತಾ ಇದ್ದಾರೆ ಇವರು. ಬಿಕಾಸ್ ಅವರು ಜಗತ್ತನ್ನು ಒಪ್ಕೊಂಡಿರೋದ್ರಿಂದ ಅಂತಹ ಜನಗಳನ್ನು ನಾವು ಮೆಟೀರಿಯಲಿಸ್ಟಿಕ್ ಪೀಪಲ್ ಈ ರೀತಿ ಕರೀತೀವಿ. ಅಂಡ್ ಈ ಜನಗಳು, ದೀಸ್ materialistic people, they don't agree the existence of the Jiva and Ishvara. ಒಂದೊಮ್ಮೆ ಜಗತ್ತಿನಲ್ಲಿ ಇರುವಂತಹ ಈ ಜೀವನನ್ನು ತೋರಿಸಿ, he is called the Jiva ಹೀಗೆ ಹೇಳಿದಾಗ ಅವರೇನು ಹೇಳ್ತಾರೆ? ದಿಸ್ ಜೀವ ವಿಚ್ ಯು ಆರ್ ಶೋಯಿಂಗ್ ಟು ಮೀ ಈಸ್ ಎನ್ ಎಕ್ಸ್ಪ್ರೆಷನ್ ಆಫ್ ದಿಸ್ ಮ್ಯಾಟರ್.
ಯಾವ ಜೀವನನ್ನ ನೀನು ಇವನೇ ಜೀವ ಅಂತ ನನಗೆ ತೋರಿಸ್ತಾ ಇದೆಯಾ, ಈ ಒಂದು ಜೀವ ಈಸ್ ನಥಿಂಗ್ ಬಟ್ ಜಡ. ಸೊ ದಿಸ್ ಈಸ್ ರಿಯಲ್, ಮ್ಯಾಟರ್ ಈಸ್ ರಿಯಲ್, ದಟ್ಸ್ ಆಲ್. ಅದನ್ನು ಹೊರತುಪಡಿಸಿದ್ರೆ ನೀ ಏನು ಹೇಳ್ತಾ ಇದೀಯಾ ಅದೆಲ್ಲ ಸುಳ್ಳು. ಜೀವ, ಈಶ್ವರ ಅದೆಲ್ಲ ಸುಳ್ಳು. ಈ ಜಗತ್ತನ್ನು ತೋರಿಸ್ತಾ ಇದೆಯಾ, ನೋಡ್ತಾ ಇದ್ದೀವಿ, ಈ ಜಗತ್ತಿನಲ್ಲಿ ನಾನು ಇದ್ದೀನಿ, ಕೆಲವು ಎಕ್ಸ್ಪೀರಿಯನ್ಸ್ಗಳನ್ನ ಮಾಡ್ತಾ ಇದ್ದೀನಿ, ಮತ್ತು ಈ ಜಗತ್ತು ಕೂಡ ಇಟ್ ಈಸ್ ಮೇಡ್ ಅಪ್ ಆಫ್ ಮ್ಯಾಟರ್. ಸೊ ಮ್ಯಾಟರ್ ಈಸ್ ರಿಯಲ್. ಈ ಒಂದು ಮ್ಯಾಟರಿಂದ ಕೂಡಿರುವಂತಹ ಈ ಜಗತ್ತಿನಲ್ಲಿ ನೀನು ಒಬ್ಬನನ್ನ ತೋರಿಸಿ ಇವನನ್ನ ಜೀವ ಅಂತ ನೀನು ಕರೆದ್ರೆ, ನಾ ಹೇಳ್ತೀನಿ ದಿಸ್ ಜೀವ ಈಸ್ ಎನ್ ಎಕ್ಸ್ಪ್ರೆಷನ್ ಆಫ್ ದಿ ಸೇಮ್ ಮ್ಯಾಟರ್. ಆದ್ರಿಂದ ನಾನು ಇದನ್ನು ಒಪ್ಪೋದಿಲ್ಲ, ಜೀವ ಈಶ್ವರ ಅಂತ ಹೇಳಿ ನಾ ಅದೆಲ್ಲ ಒಪ್ಪೋದಿಲ್ಲ. ನಾನು ಒಪ್ಪುವಂತಹದ್ದು ಕೇವಲ ಈ ಒಂದು ಜಗತ್ತನ್ನು ಮಾತ್ರ. ಯಾಕೆ ಅಂತಂದ್ರೆ ನಾವೇನು ಒಂದು ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತೀವಿ, ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಗಮನಿಸಿದ್ರೆ, ಸ್ಲೋಲಿ ಎ ಜೀವ ಈಸ್ ದೇರ್. ಇನ್ ಫ್ಯಾಕ್ಟ್ ಅಗೇನ್ ದಿಸ್ ಜೀವ ಈಸ್ ಎನ್ ಎಕ್ಸ್ಪ್ರೆಷನ್ ಆಫ್ ದಿ ಸೇಮ್ ಮ್ಯಾಟರ್. ಅದಕ್ಕೆ ಅವರು ಉದಾಹರಣೆಯನ್ನು ಕೊಡ್ತಾರೆ. ಹೇಗೆ? ಫಾರ್ ಎಕ್ಸಾಂಪಲ್, ನಾವೇನು ಒಂದು ಫಿಸಿಕ್ಸಲ್ಲಿ ಡೈನಮೋ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ಅದರಲ್ಲಿ ಯು ಕ್ಯಾನ್ ಸಿ ದಟ್ ದೇರ್ ಇಸ್ ಅ ವೀಲ್ ವಿಚ್ ರೊಟೇಟ್ಸ್ ಬಿಕಾಸ್ ಆಫ್ ಎ ಫೋರ್ಸ್ ಆರ್ ಬಿಕಾಸ್ ಆಫ್ ಸಮ್ ಮೂಮೆಂಟ್. ಸೊ ಬಿಕಾಸ್ ಆಫ್ ದಿಸ್ ದ ವೀಲ್ ರೊಟೇಟ್ಸ್ ಬಿಕಾಸ್ ಆಫ್ ದಿ ಮೂಮೆಂಟ್ or because of the force, there the electricity is produced, and this way this electricity is a part of the movement. Because there is a movement, the wheel is rotating. Because the wheel is rotating and the electricity is produced. ಅಲ್ಲಿ ಒಂದು ಮೂಮೆಂಟ್ ಅನ್ನುವಂತಹದ್ದು ಇಲ್ಲದೆ ಹೋಗಿದ್ದಿದ್ರೆ, ಅಥವಾ ಅಲ್ಲಿ ಒಂದು ಫೋರ್ಸ್ ಅನ್ನುವಂತಹದ್ದು ಇಲ್ಲದೆ ಹೋಗಿದ್ದಿದ್ರೆ, ಆ ವೀಲ್ ಅಂತ ನಾವೇನು ಹೇಳ್ತಿದ್ದೀವಿ, ಆ ವೀಲ್ ರೊಟೇಟ್ ಆಗ್ತಾ ಇರಲಿಲ್ಲ. ಆ ವೀಲ್ ರೊಟೇಟ್ ಆಗ್ತಾ ಇಲ್ಲ ಅಂತಂದ್ರೆ there is no electricity. Because there is electricity, because of the movement of the wheel, the electricity is generated, and this electricity which is generated is a part of this movement. Exactly similarly like that, the expression of the matter is jiva. The expression of the matter is jiva, and the expression of the jiva is life. So what is real here? ಕೇವಲ ಜಗತ್ತು ಮಾತ್ರ ನಿಜ. ಮ್ಯಾಟರ್ ಅಲೋನ್ ಈಸ್ ರಿಯಲ್. ದಿಸ್ ಈಸ್ ಕಾಲ್ಡ್ ವೈಶೇಷಿಕ್ ಫಿಲಾಸಫಿ. ದರ್ ಈಸ್ ಒನ್ ಮೋರ್ ಫಿಲಾಸಫಿ. ಅವ್ರು ಹೇಳ್ತಾರೆ ಓನ್ಲಿ ಜೀವ ಈಸ್ ರಿಯಲ್, ದಿ ಅದರ್ ಟು ಆರ್ ಫಾಲ್ಸ್. ದರ್ ಈಸ್ ನೋ ಜಗತ್, ದರ್ ಈಸ್ ನೋ ಈಶ್ವರ. ಈ ಜೀವನನ್ನ ಹೊರತುಪಡಿಸಿ ಜಗತ್ತು ಮತ್ತು ಈಶ್ವರ ಅಂತ ನೀ ಏನು ಹೇಳ್ತಾ ಇದೀಯಾ, ಆ ಜಗತ್ತು ಮತ್ತು ಈಶ್ವರ ಅನ್ನುವಂತಹದ್ದು ಇಟ್ ಈಸ್ ಓನ್ಲಿ ಎನ್ ಇಮ್ಯಾಜಿನೇಷನ್. ಇಟ್ ಈಸ್ ನಾಟ್ ರಿಯಲ್. ವಾಟ್ ಈಸ್ ರಿಯಲ್ ಹಿಯರ್, ದಟ್ ಈಸ್ ಜೀವ. ಅಂಡ್ ದಿ ಅದರ್ ಟು, ಜಗತ್ತು ಮತ್ತು ಈಶ್ವರ ಅನ್ನುವಂತಹದ್ದು ಇಟ್ ಈಸ್ ಎ ಪ್ಯೂರ್ ಇಮ್ಯಾಜಿನೇಷನ್. ಪ್ಯೂರ್ ಇಮ್ಯಾಜಿನೇಷನ್ ಎಲ್ಲಿ? ಇಟ್ ಈಸ್ ದಿ ಪ್ಲೇ ಅಂಡ್ ದಿ ಪ್ರೊಜೆಕ್ಷನ್ ಆಫ್ ದಿ ಮೈಂಡ್ ಆಫ್ ಎ ಜೀವ. ದಿಸ್ ಈಸ್ ಕಾಲ್ಡ್ ವಿಜ್ಞಾನವಾದ. According to this philosophy,
The world which we are experiencing outside is a mental concept. Means it is the mind alone which exists. And mind projects so. Mind projects the world. Mind projects the Ishvara. ನಮ್ಮದೇ ಎಕ್ಸ್ಪೀರಿಯನ್ಸ್ನ ನಾವು ಪರಿಗಣನೆಗೆ ತಂದುಕೊಂಡ್ರೆ ವಾಟ್ ವಿ ಕಾಲ್ ದಿ ಡ್ರೀಮ್, ದಟ್ ಡ್ರೀಮ್ ವರ್ಲ್ಡ್, ಅದನ್ನು ಕ್ರಿಯೇಟ್ ಮಾಡ್ಕೊಳ್ಬಹುದು ನಾವು ಥ್ರೂ ಅವರ್ ಮೈಂಡ್. ಹೇಗೆ ಈ ಡ್ರೀಮ್ ವರ್ಲ್ಡ್ ಅನ್ನು ನಾವು ಕ್ರಿಯೇಟ್ ಮಾಡ್ಕೋತೀವಿ, ಎಕ್ಸಾಕ್ಟ್ಲಿ ಲೈಕ್ ದಟ್ ದ ವರ್ಲ್ಡ್ ಈಸ್ ಆಲ್ಸೋ ಕ್ರಿಯೇಟೆಡ್. ಫಾರ್ ಎಕ್ಸಾಂಪಲ್, ಇದನ್ನ ನೀರಿನ ಬಾಟ್ಲು ಅಂತ ಹೇಳಿ ನಾವು ಗುರುತಿಸ್ತೀವಿ. ಈ ನೀರಿನ ಬಾಟ್ಲು ಅನ್ನುವಂತಹದ್ದು ಈಗಾಗಲೇ ಮನಸ್ಸಿನಲ್ಲಿ ಇದ್ದಿದ್ರಿಂದ ಅದನ್ನು ನೋಡಿದ ತಕ್ಷಣ ನಾವು ವಿ ಆರ್ ಏಬಲ್ ಟು ರೆಕಗ್ನೈಸ್ ದಿಸ್ ಅಂಡ್ ವಿ ಕಾಲ್ ಇಟ್ ಎ ವಾಟರ್ ಬಾಟಲ್. ಸೊ ಇಟ್ ಈಸ್ ಆಲ್ರೆಡಿ ದೇರ್ ಇನ್ ದಿ ಮೈಂಡ್. So the world and the Ishvara both are our mental concepts. They are already in the mind. Mind projects so, and we see and we call Jagattu Mattu Ishvara. It is the mind of the Jiva which projects both Ishvara and the Jagat. ಇದನ್ನ ಗಮನಿಸಿದ್ರೆ Jiva is real. The other two, that is Jagattu ಮತ್ತು ಈಶ್ವರ ಅನ್ನುವಂತಹದ್ದು, they are not real. It is a pure imagination in the mind of a Jiva. ಜೀವನ ಮನಸ್ಸು ಅದನ್ನು ಪ್ರೊಜೆಕ್ಟ್ ಮಾಡೋದ್ರಿಂದ ಅದನ್ನು ನೋಡಿ ನಾವು ಅದನ್ನು ಜಗತ್ತು ಅಂತ ಕರಿತೀವಿ, ಈಶ್ವರ ಅಂತ ಕರಿತೀವಿ. ಅದರ್ವೈಸ್ they are not there, they are not real. There is one more wonderful philosophy, ಸಾಂಖ್ಯ ಫಿಲಾಸಫಿ ಅಂತ ಹೇಳ್ತೀವಿ, ಸಾಂಖ್ಯ ತತ್ವ ಅಂತ ಹೇಳ್ತೀವಿ. ಅವರ ಪ್ರಕಾರ there are only two entities, they are real. ಜೀವ ಮತ್ತು ಜಗತ್ತು ಅನ್ನುವಂತಹದ್ದನ್ನು ಮಾತ್ರ ನಾವು ಒಪ್ಕೋತೀವಿ. ಆ್ಯಂಡ್ ದರ್ ಈಸ್ ನೋ ಈಶ್ವರ. ನೀವು ಹೇಳುವಂತೆ ಈಶ್ವರ ಅನ್ನುವಂತಹದ್ದನ್ನು ನಾವು ಒಪ್ಪೋದಿಲ್ಲ ಅಂತ ಈ ಒಂದು ಸಾಂಖ್ಯ ತತ್ವವನ್ನು ಅನುಸರಿಸುವಂತಹ ಅವರು ಈ ಮಾತನ್ನ ಹೇಳ್ತಾರೆ. ದೆರ್ ಈಸ್ ಜೀವ, ದೆರ್ ಈಸ್ ಜಗತ್, ಬಿಕಾಸ್ ದ ಜೀವ ಈಸ್ ಎಕ್ಸ್ಪೀರಿಯನ್ಸಿಂಗ್ ದಿ ವರ್ಲ್ಡ್. ದೆರ್ ಈಸ್ ನೋ ಈಶ್ವರ. There is nothing called the God. ದೇವರು ಅನ್ನುವಂತಹ ಆ ಒಂದು ಅದು ಇಲ್ಲ. ಸೊ ಅಕಾರ್ಡಿಂಗ್ ಟು ದಿಸ್ ಫಿಲಾಸಫಿ, ಜೀವ ಅಂತ ನಾವೇನು ಹೇಳ್ತಿದ್ದೀವಿ, ದೇ ಕಾಲ್ ಹಿಮ್ ಪುರುಷ. ದೇ ಕಾಲ್ ಜೀವ ಆಸ್ ಪುರುಷ. ಮತ್ತು ನಾವೇನು ಜಗತ್ ವರ್ಲ್ಡ್ ಅಂತ ಹೇಳ್ತೀವಿ, ಅದನ್ನು ಅವರು ಪ್ರಕೃತಿ ಅಂತ ಕರೀತಾರೆ. So according to Sankhya philosophy, there can be only Purusha and Prakriti. There is no Ishvara. So this Purusha and Prakriti, they are real. ಮತ್ತು ಇಲ್ಲಿ ಪ್ರಾಬ್ಲಮ್ ಆಗಿದ್ದೆ, because this Purusha and Prakriti, they come in contact with each other. ಯಾವಾಗ this Purusha, he is caught up in Prakriti. Why he is caught up? Because this Purusha anta naವೇನು ಹೇಳ್ತಿದ್ದೀವಿ, he has got plenty of desires. Again, plenty of desires ಅದು ಪುರುಷನಲ್ಲಿದೆ ಅನ್ನುವಂತಹದ್ದು, ಇಟ್ ಈಸ್ ಬಿಕಾಸ್ ಆಫ್ ದಿ ಪೂರ್ವ ವಾಸನಾಸ್.
ಸಂಸ್ಕಾರ, ಚಿತ್ತ, the memory. So because he has got plenty of desires, ಅವನು ಯಾವಾಗ ಈ ಪ್ರಕೃತಿಯ ಬಳಿ ಬಂದಾಗ he is caught up by ಪ್ರಕೃತಿ. ಯಾವಾಗ ಅವನು ಈ ಒಂದು ಪ್ರಕೃತಿಯ ಸೆಳೆತಕ್ಕೆ ಒಳಗಾಗಿ ಬಂಧನವನ್ನು ಅನುಭವಿಸ್ತಾನೆ, ಆಗ ಸ್ಲೋಲಿ he feels that he wants to be free from prakriti, because he experienced the bound ಅಂತಂದ್ರೆ ನಾನು ಬಂಧನದಲ್ಲಿ ಇದ್ದೀನಿ ಅನ್ನುವಂತಹ ಅನುಭವ ಅವನಿಗಾಯಿತು. ಬಂಧನವನ್ನ ಒಪ್ಪದ ಆ ಜೀವ ಏನ್ ಮಾಡ್ತಾನೆ, ನಾನು ಬಂಧನದಿಂದ ಬಿಡುಗಡೆ ಹೊಂದಬೇಕು, ನನಗೆ ಬಂಧನ ಬೇಡ, ನಾನು ಮುಕ್ತನಾಗಬೇಕು, ಐ ಡೋಂಟ್ ವಾಂಟ್ ಟು ಬಿ ಬೌಂಡ್. ಸೊ ಹಿ ವಾಂಟ್ಸ್ ಟು ಕಮ್ ಔಟ್ ಫ್ರಮ್ ದಿ ಕ್ಲಚಸ್ ಆಫ್ ದಿ ಪ್ರಕೃತಿ. ಹಾಗೆ ಏನು ಮಾಡ್ತಾನೆ ಈ ಜೀವ, ಟು ಕಮ್ ಔಟ್ ಫ್ರಮ್ ದಿಸ್ ಬಂಧನ, ಅನೇಕ ರೀತಿಯ ಸಾಧನೆಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊತಾನೆ. ಯಾವಾಗ ಅವನು ಸಾಧನೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊತಾನೆ, ಸ್ಲೋಲಿ he develops a kind of vairagya, and again this vairagya is born out of the gnana, knowledge. It is because of the knowledge. ನಿರಂತರವಾಗಿ ಸಾಧನೆಯಲ್ಲಿ ತೊಡಗಿಕೊಂಡಾಗ ಆ ಸಾಧನೆಯಲ್ಲಿ ಅವನು ಗಳಿಸ್ತಾ ಇದ್ದಂತಹ ಆ ಜ್ಞಾನದ ಕಾರಣದಿಂದ, ಸೊ ಬಂಧನಕ್ಕೆ ಕಾರಣ ಏನು ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಡಿಸೈರ್ಸ್. ಸೊ ವಿರಕ್ತ ಭಾವವನ್ನು ತಾಳಿದ್ರೆ ದೇರ್ ವಿಲ್ ಬಿ ನೋ ಅಟ್ಯಾಚ್ಮೆಂಟ್ಸ್. ಸೊ ಹೀಗೆ ಕ್ರಮೇಣ ಬಿಕಾಸ್ ಆಫ್ ದಿ ಸಾಧನ he develops a kind of vairagya, and because of the vairagya ಸ್ವಲ್ಪವಾಗಿ ಅವನು ಡಿಟ್ಯಾಚ್ ಆಗ್ತಾ ಬರ್ತಾನೆ. ಕ್ರಮೇಣ he understands ಈ ಒಂದು ದೇಹ ಮತ್ತು ಮನಸ್ಸು ಅನ್ನುವಂತಹದ್ದು ಕೂಡ ಅನೇಕ ಬಾರಿ ನನ್ನನ್ನು ಬಂಧಿಸುತ್ತೆ. ನನ್ನ ಬಂಧನಕ್ಕೆ ಈ ದೇಹ ಮತ್ತು ಮನಸ್ಸು ಕೂಡ ಕಾರಣವಾಗುತ್ತೆ. ಆದ್ರಿಂದ I don't want to be with the body and mind, because I am separate from the body and mind. I am not the body, I am not the mind. ಹೀಗೆ ಅವನು ಈ ದೇಹ ಮತ್ತು ಮನಸ್ಸಿನ ಆವರಣದಿಂದ ಕೂಡ ಸ್ವಲ್ಪವಾಗಿ ಹೊರಬರೋದಕ್ಕೆ ಪ್ರಾರಂಭ ಮಾಡ್ತಾನೆ. And he understands, he gets the clarity, he knows that he is not the body and mind. ಸೊ ಈ ಸಾಂಖ್ಯ ಫಿಲಾಸಫಿ ಅಂತ ಹೇಳಿದಾಗ ಈ ಒಂದು ತತ್ವದಲ್ಲಿ ಸಾಧನೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಈವನ್ ವಿ ಕ್ಯಾನ್ ಸಿ ಇಟ್ ಇನ್ ದಿ ಪತಾಂಜಲಿ ಯೋಗಶಾಸ್ತ್ರ ಅಂತ ಹೇಳಿದಾಗ ಅಲ್ಲಿ ಕೂಡ ಈ ಒಂದು ಯೋಗ ಸೂತ್ರದಲ್ಲಿ ದಿ ಋಷಿ ಸೇಸ್, because of the desires he is caught up and he is not free. He is caught up, he is bound, and he should develop vairagya. That is the only marga that he can come out from the bandhana. ಸೊ ಬಂಧನದಿಂದ ಬಿಡುಗಡೆಗೆ ಮುಖ್ಯವಾಗಿ ಅವನು ಮಾಡಬೇಕಾಗಿರುವಂತಹದ್ದೇನು ಅಂತಂದ್ರೆ he should develop vairagya. ಸೊ ಈ ವೈರಾಗ್ಯವನ್ನು ಅವನು ಅಭ್ಯಾಸ ಮಾಡಬೇಕು ಅಂತಂದರೆ ನಿರಂತರವಾಗಿ ಸಾಧನೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೋಬೇಕು. ಸೊ ಅದರಿಂದ ಇಲ್ಲಿ ಋಷಿ ಸೇಸ್ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ, ಮತ್ತು ಪತಾಂಜಲಿ ಯೋಗ ಸೂತ್ರದಲ್ಲಿ ವಾಟ್ ಈಸ್ ಯೋಗ ಅಂತ ಹೇಳಿದಾಗ ಚಿತ್ತವೃತ್ತಿ ನಿರೋಧ ಈಸ್ ಕಾಲ್ಡ್ ದಿ ಯೋಗ.
So this happens only when all the chittas in the mind gets destroyed. ಚಿತ್ತದಲ್ಲಿ ಏನೊಂದು ಇರಬಾರ್ದು, ಯಾವುದೇ ವೃತ್ತಿ ಅಲ್ಲಿರಬಾರ್ದು. ಯಾವ ವೃತ್ತಿಯೂ ಚಿತ್ತದಲ್ಲಿ ಉಳಿಯದಂತೆ ಮಾಡಿಕೊಳ್ಳುವಂತಹದ್ದು ಈಸ್ ಕಾಲ್ಡ್ ದಿ ಯೋಗ. ಸೊ ಈ ರೀತಿ ಒಂದು ಚಿತ್ತದಲ್ಲಿ ಏನೊಂದೂ ಇಲ್ಲದಂತೆ ಎಲ್ಲವನ್ನ ಎಂಟಿ ಮಾಡ್ಕೋಬೇಕು, ಖಾಲಿ ಮಾಡ್ಕೋಬೇಕು. ಎಲ್ಲ ವೃತ್ತಿಗಳು ಈ ಚಿತ್ತದಿಂದ ಹೊರಹೋಗುವಂತೆ, ನಾಶವಾಗುವಂತೆ ಮಾಡ್ಕೋಬೇಕು ಅಂತಂದ್ರೆ ಫಾರ್ ದಟ್ ಹಿ ಹ್ಯಾಸ್ ಟು ಡೂ ಪ್ರಾಕ್ಟೀಸ್, ಅಭ್ಯಾಸ. ಅಂಡ್ ದಿಸ್ ಅಭ್ಯಾಸ ಈಸ್ ಕಾಲ್ಡ್ ದಿ ಸಾಧನ. ಸೊ ಆಲ್ ದಿ ಥಾಟ್ಸ್ ಇನ್ ದ ಮೈಂಡ್, ವೃತ್ತಿ ಅಂತಂದ್ರೆ ಥಾಟ್ಸ್. ಸೊ ಆಲ್ ದಿ ಥಾಟ್ಸ್ ಇನ್ ದ ಮೈಂಡ್ should become very calm and peace. ಅಲ್ಲಿ ಥಾಟ್ಸ್ಗಳು ಕಾಮ್ ಅಂಡ್ ಪೀಸ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಏನು, ಆ ಥಾಟ್ಸೇ ಇರಬಾರ್ದು. ದೆನ್ ದ ಮೈಂಡ್ ಈಸ್ ವೆರಿ ಕಾಮ್ ಅಂಡ್ ಪೀಸ್. ಯಾವಾಗ ಮನಸ್ಸಿನಲ್ಲಿ ಅನೇಕ ರೀತಿಯ ಆಲೋಚನೆಗಳು ಹರಿದಾಡಕ್ಕೆ ಪ್ರಾರಂಭವಾಗುತ್ತೆ, ಆಗ ಮನಸ್ಸು ಕುಣಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಮನಸ್ಸಿನಲ್ಲಿ ಒಂದು ರೀತಿಯ ಅಸ್ಥಿರತೆ ಉಂಟಾಗುತ್ತೆ. ಅದಕ್ಕೆ ಮನಸ್ಸು ಅಂತ ಹೇಳಿದಾಗ ಅದನ್ನ ಚಂಚಲ ಅಂತ ಹೇಳ್ತಾರೆ. ಅಂದರೆ ಒಂದೇ ಕಡೆ ಮನಸ್ಸಿರೋದಿಲ್ಲ ಅನ್ನುವಂತಹ ಅರ್ಥ. ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ದಿ ಥಾಟ್ಸ್. ಯಾಕೆ ಮನಸ್ಸು ಕುಣಿಯುತ್ತೆ, ಯಾಕೆ ಮನಸ್ಸು ಸ್ಥಿರವಾಗಿಲ್ಲ, ಯಾಕೆ ಮನಸ್ಸಿನಲ್ಲಿ ಇಷ್ಟೊಂದು ಉದ್ವೇಗ? ಇಟ್ಸ್ ಆಲ್ ಬಿಕಾಸ್ ಆಫ್ ದಿ ಥಾಟ್ಸ್. ಯಾವ ಥರ ಥಾಟ್ಸ್ನ ನಾವು ಎಂಟರ್ಟೈನ್ ಮಾಡ್ತೀವಿ ಮನಸ್ಸಿನಲ್ಲಿ, ಅದಕ್ಕೆ ತಕ್ಕಂತೆ ಮನಸ್ಸು ಕುಣಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಮನಸ್ಸಿನಲ್ಲಿ ಯಾವ ರೀತಿಯಾದ ವೃತ್ತಿಗಳು ಇಲ್ಲದಂತೆ ಮಾಡ್ಕೋಬೇಕು. ದೆನ್ ದ ಮೈಂಡ್ ಬಿಕಮ್ಸ್ ವೆರಿ ಕಾಮ್ ಅಂಡ್ ಇಟ್ ಈಸ್ ವೆರಿ ಪೀಸ್. ಸೊ ಮನಸ್ಸಿನಲ್ಲಿ ಯಾವುದೇ ರೀತಿಯ ಥಾಟ್ಸ್ ಇರಬಾರ್ದು ಅಂತಂದ್ರೆ ದಟ್ ಇಸ್ ಕಾಲ್ಡ್ ದಿ ವೃತ್ತೀಸ್. ದ ವೃತ್ತೀಸ್ ಇನ್ ದ ಮೈಂಡ್ ಶುಡ್ ಗೆಟ್ ಡೆಸ್ಟ್ರಾಯ್ಡ್. ಅಲ್ಲಿ ಏನೂ ಇರಬಾರ್ದು, ಎಲ್ಲವೂ ನಾಶವಾಗಬೇಕು. ಅಂತಹದನ್ನು ಪ್ರಾಕ್ಟೀಸ್ ಮಾಡಬೇಕು. ಅಂಡ್ ದಟ್ ಈಸ್ ಕಾಲ್ಡ್ ದಿ ಸಾಧನ, ಅಂಡ್ ದಟ್ ಈಸ್ ಅಭ್ಯಾಸ. ಸೊ ಅಗೇನ್ ದಿಸ್ ಈಸ್ ಪಾಸಿಬಲ್ ವೆನ್ ದರ್ ಈಸ್ ನೋ ಡಿಸೈರ್ಸ್ ಇನ್ ದ ಮೈಂಡ್. ಬಿಕಾಸ್ ಆಫ್ ದಿ ಡಿಸೈರ್ಸ್ ಥಾಟ್ಸ್ ಕೀಪ್ಸ್ ಕಮಿಂಗ್. ನಾವೇ ಯೋಚನೆ ಮಾಡಬೇಕು, ಯಾಕೆ ನನ್ನ ಮನಸ್ಸಿನಲ್ಲಿ ಇಷ್ಟೊಂದು ಆಲೋಚನೆಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ ಅಂತಂದ್ರೆ, ಯಾವುದೋ ಒಂದು ಬಯಕೆಯನ್ನು ನಾನು ಮನಸ್ಸಿನ ಮೂಲೆಯಲ್ಲಿ ಇಟ್ಕೊಂಡಿರ್ತೀನಿ, ಹುಟ್ಟಾಕಿರ್ತೀನಿ. ಯಾವುದೋ ಒಂದು ಡಿಸೈರ್ನ ನಾನು ವ್ಯಕ್ತಪಡಿಸಿರ್ತೀನಿ. ಸೊ ಆ ಡಿಸೈರ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಮಾರ್ಗಗಳನ್ನು ಈ ಥಾಟ್ಸ್ ಅನ್ನೋವಂತಹದ್ದು ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಯಾವುದೋ ಒಂದನ್ನು ನನ್ನನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿ ಮನಸ್ಸಿನಲ್ಲಿ ನುಗ್ತಾ ಬರುತ್ತವೆ. ಸೊ ಮನಸ್ಸಿನಲ್ಲಿ ಯಾವ ರೀತಿಯ ಥಾಟ್ಸು ಇರಬಾರ್ದು, ಆಲೋಚನೆಗಳು ಬರಬಾರ್ದು ಅಂತಂದ್ರೆ ಅಲ್ಲಿ ಮನಸ್ಸಿನಲ್ಲಿ ಆಸೆಗಳೇ ಇಲ್ಲದಂತೆ ನಾವಿರಬೇಕಾಗತ್ತೆ. ದಟ್ ಈಸ್ ದಿ ಪ್ರಾಕ್ಟೀಸ್. ಸೊ ವೈರಾಗ್ಯ ಹ್ಯಾಸ್ ಟು ಬಿ ಡೆವಲಪ್ಡ್. ಸಾಧಕ ಈ ವೈರಾಗ್ಯವನ್ನು ಬೆಳೆಸ್ಕೊಂಡಾಗ ಜಗತ್ತಿನ ಎಲ್ಲವುಗಳ ಮೇಲೆ ಒಂದು ರೀತಿಯ ವಿರಕ್ತ ಭಾವ, ದಟ್ ಈಸ್ ವೈರಾಗ್ಯ. ಅಂತಂದ್ರೆ ಅದೇನು ಬೇಕಿಲ್ಲ, ಅದು ಬೇಡ, ಅದಿಲ್ಲದೆ ಕೂಡ ನಾನು ಬದುಕಬಹುದು. ಅದಿದ್ರೆ ಮಾತ್ರ ಬದುಕು ಅಂತಲ್ಲ, ಅದಿಲ್ಲದೆ ಕೂಡ ನಾನು ಬದುಕಬಹುದು. ಬಿಕಾಸ್ ಐ ಆಮ್ ಆಲ್ರೆಡಿ ಹಿಯರ್. ಅದಕ್ಕೆ ನಾ ಯಾಕೆ ಅಂಟ್ಕೋಬೇಕು? ಸೊ ಐ ಡೋಂಟ್ ನೀಡ್ ಇಟ್. ಸೊ ಹೀಗೆ ಕ್ರಮೇಣ ಹಿ ಹ್ಯಾಸ್ ಟು ಡೆವಲಪ್ ದಿ ವೈರಾಗ್ಯ. ಸೊ ಈ ರೀತಿ ವೈರಾಗ್ಯ ಬೆಳೀತಾ 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 ಮೈಂಡ್ ಬಿಕಮ್ಸ್ ವೆರಿ ಕಾಮ್. ವೆನ್ ದಿ ಮೈಂಡ್ ಬಿಕಮ್ಸ್ ವೆರಿ ಕಾಮ್ ಅಂಡ್ ವೆನ್ ಇಟ್ ಈಸ್ ಸ್ಟಿಲ್, ಮನಸ್ಸು ನಿಂತಿದೆ ಅಂತಂದಾಗ ದಿ ಸಾಧಕ, ದಿ ಸೀಕರ್ ಈಸ್ ಸೆಟ್ ಟು ಬಿ ಎ ಫ್ರೀ ಪರ್ಸನ್. ಮನಸ್ಸು ನಿಂತಿದೆ ಅಂತಂದಾಗ ಎಸ್, ಆಲ್ ದಿ ಸಾಧನ ಎಲ್ಲ ಮುಗೀತು, ಇನ್ನೇನು ಮಾಡುವಂತಹದ್ದೇ ಇಲ್ಲ. ಮನಸ್ಸು ನಿಂತಾಯಿತು. ಮನಸ್ಸು ನಿಂತಾಯಿತು ಅಂತಂದ್ರೆ
ಅವನು ಏನು ಒಂದು ಸಾಧನೆಯನ್ನು ಮಾಡಬೇಕು ಅಂದ್ಕೊಂಡಿದ್ದಾನೆ ಆ ಸಾಧನೆಗಳೆಲ್ಲ ಆಯಿತು ಅಂತಲೇ ಅರ್ಥ. ಸೊ ದಟ್ ಪರ್ಸನ್ ಈಸ್ ಸೆಟ್ ಟು ಬಿ ಎ ಫ್ರೀ ಪರ್ಸನ್. ಸೊ ಒನ್ ಗೆಟ್ಸ್ ಡಿಟ್ಯಾಚ್ಡ್ ಫ್ರಮ್ ದ ಪ್ರಕೃತಿ, ಇಟ್ ಈಸ್ ಬಿಕಾಸ್ ಆಫ್ ದಿ ಸಾಧನಾ. ಸೊ ಹೀಗೆ ವೆನ್ ಹಿ ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೂತ್, ಸೊ ಆ ಟ್ರೂತ್ ದಟ್ ಈಸ್ ಕಾಲ್ಡ್ ದಿ ಸೆಲ್ಫ್, he gets established in this self. ಆತ್ಮನಲ್ಲಿ ಅವನು ನಿಲ್ಲಬೇಕು. and this state of mind is called the samadhi. So in Sankhya philosophy they don't accept Ishvara. ಬಟ್ ಸಾಂಖ್ಯ ತತ್ವ ಅಥವಾ ಸಾಂಖ್ಯ ಫಿಲಾಸಫಿಯನ್ನು ನಾವು ಅಧ್ಯಯನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಅನೇಕ ಬಾರಿ ದಿಸ್ ಈಶ್ವರ ಅನ್ನುವಂತಹ ಪದ ಬರ್ತಾ ಇರುತ್ತೆ. ಬಟ್ ಸಾಂಖ್ಯ ಫಿಲಾಸಫಿ ಹೇಳುವಂತಹದ್ದೇನು? ದೆರ್ ಈಸ್ ಜೀವ, ದೆರ್ ಈಸ್ ಜಗತ್, ದೆರ್ ಈಸ್ ನೋ ಈಶ್ವರ. ಬಟ್ ಹೀಗೆ ಹೇಳಿದ್ರು ಕೂಡ ಈ ಸಾಂಖ್ಯ ಫಿಲಾಸಫಿಯಲ್ಲಿ ಅಲ್ಲಲ್ಲಿ ಈ ಈಶ್ವರ ಅನ್ನುವಂತಹ ಪದ ಕಾಣಿಸ್ಕೊಳ್ಳುತ್ತಲ್ಲ, ವಾಟ್ ಈಸ್ ದಟ್? ಬಟ್ ದಿಸ್ ಈಶ್ವರ ಅನ್ನುವಂತಹ ಪದ ಅಲ್ಲಿ ಏನು ಕಾಣಿಸ್ಕೊಳ್ಳುತ್ತೆ, ಅಲ್ಲಿ ಈ ಒಂದು ಫಿಲಾಸಫಿನ ಫಾಲೋ ಮಾಡೋರು ದೇ ಕಾಲ್ ದಟ್ ಈಶ್ವರ ಆಸ್ ವಿಶೇಷ ಪುರುಷ. ದೇ ಡೋಂಟ್ ಕಾಲ್ ಹಿಮ್ ಈಶ್ವರ, ದೇ ಕಾಲ್ ಹಿಮ್ ವಿಶೇಷ ಪುರುಷ. ಸೊ ಅಕಾರ್ಡಿಂಗ್ ಟು ಸಾಂಖ್ಯ ಫಿಲಾಸಫಿ, ಜೀವ ಈಸ್ ಪುರುಷ and prakriti, that is jagat. And when this purusha, jiva, because of some desires, ಅವನು ಪ್ರಕೃತಿಯಲ್ಲಿ ಬಂಧನಕ್ಕೆ ಒಳಗಾಗ್ತಾನೆ. ಅಂಡ್ ಸ್ಲೋಲಿ ನಿರಂತರವಾಗಿ ಸಾಧನೆಯ ಮೂಲಕ ವೈರಾಗ್ಯವನ್ನು ಬೆಳೆಸಿಕೊಂಡು ವೈರಾಗ್ಯದ ಕಾರಣದಿಂದ ಎಲ್ಲ ಆಸೆಗಳನ್ನು ಹತ್ತಿಕ್ಕಿ ಚಿತ್ತದಲ್ಲಿ ಯಾವುದೇ ವೃತ್ತಿ ಇಲ್ಲದಂತೆ ಅವನು ಮಾಡಿಕೊಂಡಾಗ he is said to be a free person. That free person is called the Vishesha Purusha. So there is no Ishvara. It is Vishesha Purusha. And there is mattondu mata ಇದೆ. There is one more philosophy. They accept Jiva and Ishvara and they call Jagat as false. ಜಗತ್ತು ಅನ್ನುವಂತಹದ್ದು ಸತ್ಯವಲ್ಲ, ಅದು ಮಿಥ್ಯ. ಸೊ ಜೀವ ಇಸ್ ದೇರ್ ಅಂಡ್ ಈಶ್ವರ ಇಸ್ ದೇರ್. ಮತ್ತೆ ಕೆಲವರು ಹೇಳ್ತಾರೆ ದೆರ್ ಈಸ್ ಜೀವ, ದೆರ್ ಈಸ್ ಜಗತ್ ಅಂಡ್ ದೆರ್ ಈಸ್ ಈಶ್ವರ ಆಲ್ಸೋ ಅಂಡ್ ಎವ್ರಿಥಿಂಗ್ ಇಸ್ ರಿಯಲ್. ಇದು ಕೆಲವರ ಅಭಿಪ್ರಾಯ. ಅಂಡ್ ಇನ್ನು ಈ ಜೀವ ಜಗತ್ತು ಈಶ್ವರ ಅಂತ ಹೇಳಿದಾಗ ಅಲ್ಲಿಯ ಒಂದು ರಿಲೇಶನ್ಶಿಪ್ ಬಗ್ಗೆ ಹೇಳಬೇಕು ಅಂತಂದ್ರೆ, ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಜೀವ ಜಗತ್ತು ಅಂಡ್ ಈಶ್ವರ? ಜೀವ ಜಗತ್ ಅಂಡ್ ಈಶ್ವರ, ದೇ ಆರ್ ಆಲ್ ರಿಯಲ್, ದೇ ಆರ್ ಡಿಫರೆಂಟ್. ದೇ ಆರ್ ಆಲ್ ರಿಯಲ್, ದೇ ಆರ್ ಡಿಫರೆಂಟ್. ಅವರೆಲ್ಲ ಬೇರೆ ಬೇರೆ. ಈಶ್ವರ ಅಂತ ಹೇಳಿದಾಗ he is Bhagavanta, the supreme being, and he has created the world. And even Jiva anta helidaga, Jiva is his creation. Jiva is the creation of Ishvara. ಜಗತ್ತನ್ನು ಕ್ರಿಯೇಟ್ ಮಾಡಿದ್ದು ಕೂಡ ಈಶ್ವರ, ಜೀವನನ್ನು ಕ್ರಿಯೇಟ್ ಮಾಡಿದ್ದು ಕೂಡ ಈಶ್ವರ. ಆದರೆ ಇಲ್ಲಿ ಕೆಲವರು ಒಂದು ಸಣ್ಣ ವ್ಯತ್ಯಾಸವನ್ನು ಹೇಳ್ತಾರೆ. ಅಕಾರ್ಡಿಂಗ್ ಟು ದೆಮ್, ಈಶ್ವರ ಆರ್ ದಿ ಪರಮಾತ್ಮ ಈಸ್ ಕಾಲ್ಡ್ ದಿ ಪೂರ್ಣ. ಈ ಪೂರ್ಣದಲ್ಲಿ ಒಂದು ಅಂಶ ಈಸ್ ಜೀವ. ಭಗವಂತ ಅಥವಾ ಈಶ್ವರ ಅಂತ ಹೇಳಿದಾಗ ದೇ ಕಾಲ್ ಹಿಮ್ ಪೂರ್ಣ ಪುರುಷ. ಆ ಪೂರ್ಣ ಪುರುಷನಲ್ಲಿ ಒಂದು ಅಂಶ ಈಸ್ ದಿಸ್ ಜೀವ. ನಮ್ಮ ಹಿಂದೂ ಫಿಲಾಸಫಿಯಲ್ಲಿ ನಾವು ಹೀಗೆ ಮೂರು ರೀತಿಯ ಬೇರೆ ಬೇರೆ ಮತಗಳನ್ನು ನಾವು ನೋಡ್ತೀವಿ. ಒಂದು ಅದ್ವೈತ, ಮತ್ತೊಂದು ವಿಶಿಷ್ಟ ಅದ್ವೈತ,
ಹಾಗೂ ಇನ್ನೊಂದು ದ್ವೈತ. ಈ ಮೂರು ಫಿಲಾಸಫಿಯಲ್ಲೂ ಕೂಡ ನಾವು ಜೀವ, ಜಗತ್ತು, ಈಶ್ವರ ಅನ್ನೋದನ್ನು ಮಾತಾಡುವಂತಹದ್ದನ್ನು ಕೇಳಿರ್ತೀವಿ. ಸೊ ಅಕಾರ್ಡಿಂಗ್ ಟು ದೆಮ್ ದ ರಿಲೇಶನ್ಶಿಪ್ಸ್ ಆರ್ ಡಿಫರೆಂಟ್. ಇದರ ಬಗ್ಗೆ ನಮ್ಮ ವೇದಾಂತ ಏನು ಹೇಳುತ್ತೆ? ವೇದಾಂತ ಇನ್ಫ್ಯಾಕ್ಟ್ ವೇದಾಂತ ಅಕ್ಸೆಪ್ಟ್ಸ್ ಆಲ್ ದೀಸ್ ತ್ರೀ, ಅದ್ವೈತ, ವಿಶಿಷ್ಟ ಅದ್ವೈತ ಮತ್ತು ದ್ವೈತ, ಈ ಎಲ್ಲ ಫಿಲಾಸಫಿಗಳನ್ನು ವೇದಾಂತ ಒಪ್ಪತ್ತೆ. ವೈ? ಬಿಕಾಸ್ ಈ ಮೂರೂ ಬೇರೆ ಬೇರೆ ಮತಗಳು, ಒಂದು ಅದ್ವೈತ ಮತ್ತೊಂದು ವಿಶಿಷ್ಟ ಅದ್ವೈತ, ಇನ್ನೊಂದು ದ್ವೈತ ಅಂತ ಹೇಳಿದ್ರು ಕೂಡ ಇವರೆಲ್ಲರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಮೋಕ್ಷವನ್ನು ಗಳಿಸುವಂತಹದ್ದು. ಸೊ ಸಾಧನೆ ಈಸ್ ಬಿಕಾಸ್ ಆಫ್ ದಿ ಮೋಕ್ಷ. ಅದು ದ್ವೈತ ಇರ್ಬೋದು, ಅದ್ವೈತ ಇರ್ಬೋದು, ವಿಶಿಷ್ಟ ಅದ್ವೈತ ಇರಬಹುದು. ಅವರೆಲ್ಲರ ಮುಖ್ಯ ಉದ್ದೇಶ ಈಸ್ ಟು ಅಟೈನ್ ದಿ ಮೋಕ್ಷ. ಮೋಕ್ಷ ಒಂದೇ ಅವರ ಜೀವನದ ಬಹಳ ದೊಡ್ಡ ಉದ್ದೇಶವಾಗಿರುತ್ತೆ. ಈ ಒಂದು ಉದ್ದೇಶ ಮೂರೂ ಮತದವರಲ್ಲಿ ಇದೆ. ಅದ್ವೈತ ಇರ್ಬೋದು, ವಿಶಿಷ್ಟ ಅದ್ವೈತ ಇರ್ಬೋದು, ದ್ವೈತ ಇರಬಹುದು. ಅದರಿಂದ ವೇದಾಂತ ಅಕ್ಸೆಪ್ಟ್ಸ್ ಆಲ್ ದೀಸ್ ತ್ರೀ. ಬಟ್ ವೇದಾಂತ ಏನು ಮತ್ತಷ್ಟು ಹೆಚ್ಚು ಸ್ಪಷ್ಟನೆ ಏನು ಕೊಡುತ್ತೆ ಅಂತಂದ್ರೆ, ದಿಸ್ ಜೀವ ಅಂತ ಏನು ಹೇಳ್ತಾ ಇದ್ದೀವಿ, ಆ ಜೀವ ಅವನೊಬ್ಬ ಅಜ್ಞಾನಿ. ಹಿ ಇಸ್ ಕಾಲ್ಡ್ ಇಗ್ನೋರೆಂಟ್. Ignorant about what? He is ignorant about his true nature. ತನ್ನ ಸ್ವರೂಪ ಜ್ಞಾನದ ಬಗ್ಗೆ ಅವನಿಗೆ ಅಜ್ಞಾನ ಇದೆ. ತನ್ನ ಸ್ವರೂಪದ ಬಗ್ಗೆ ಅವನಿಗೆ ಅಜ್ಞಾನ ಇರೋದ್ರಿಂದ he calls himself as the ಜೀವ. ಮತ್ತು ಈ ಜೀವನಲ್ಲಿ ಈ ಅಜ್ಞಾನ ಯಾವಾಗಿಂದ ಇದೆ? ಅನಾದಿ. ಅದು ಮೊದಲಿನಿಂದಲೂ ಇರುವಂತಹದ್ದು. ಬಿಕಾಸ್ ಆಫ್ ದಿಸ್ ಜೀವ ಹ್ಯಾಸ್ ರಾಂಗ್ಲಿ ಐಡೆಂಟಿಫೈಡ್ ಹಿಮ್ಸೆಲ್ಫ್ ವಿತ್ ದಿ ಬಾಡಿ ಅಂಡ್ ಆಲ್ಸೋ he attaches too much to the world. Because of this jiva he always enjoys and suffers. ಅಂತಂದ್ರೆ ಜೀವ ಬಿಕಾಸ್ ಆಫ್ ದಿ ಅಟ್ಯಾಚ್ಮೆಂಟ್, ಬಿಕಾಸ್ ಆಫ್ ದಿ ರಾಗ, ಈ ಒಂದು ಸುಖ ದುಃಖಗಳನ್ನು ಅವನು ಅನುಭವಿಸ್ತಾ ಬರ್ತಾನೆ. ಇವೆಲ್ಲ ಅವನ ಎಕ್ಸ್ಪೀರಿಯನ್ಸ್ ಆಗೋಗಿರುತ್ತೆ. ಸುಖ ದುಃಖ ಅನ್ನುವಂತಹದ್ದು ಅವನ ಅನುಭವಕ್ಕೆ ಬಂದಿರುತ್ತೆ. ಮತ್ತು ಈ ಜೀವ ಅಂತ ಏನು ಇಲ್ಲಿ ವೇದಾಂತ ಹೇಳ್ತಾ ಇದೆ, ಅವನೊಬ್ಬ ಅನಾದಿ, ಅವನ ಒಬ್ಬ ಅಜ್ಞಾನಿ. ಅಜ್ಞಾನ ಅನ್ನುವಂತಹದ್ದು ಅನಾದಿ. ಮತ್ತು ಅವನು ತನ್ನನ್ನು ದೇಹದೊಂದಿಗೆ, ಜಗತ್ತಿನೊಂದಿಗೆ ಗುರುತಿಸ್ಕೊಂಡಿದ್ದಾನೆ. ತನ್ನ ಟ್ರೂ ನೇಚರ್ನ ಮರ್ತಿದ್ದಾನೆ. ಹಿಂಗೆ ಬಿಕಾಸ್ ಆಫ್ ದಿ ರಾಂಗ್ ಐಡೆಂಟಿಫಿಕೇಶನ್ ವಿತ್ ದಿ ಬಾಡಿ, ಮೈಂಡ್ ಆ್ಯಂಡ್ ದಿ ಜಗತ್, ಹಿ ಕೀಪ್ಸ್ ಎಕ್ಸ್ಪೀರಿಯನ್ಸಿಂಗ್ ದಿ ಸುಖ ಅಂಡ್ ದುಃಖ. ಮತ್ತು ಈ ಜೀವ ಅನ್ನುವಂತಹವನು ತನ್ನ ಮರಣದ ಸಮಯದಲ್ಲಿ he drops the physical body. So the death is for the physical body and the subtle body, ಸೂಕ್ಷ್ಮ ಶರೀರ ಅನ್ನುವಂತಹದ್ದು, it continues to exist. There is no death for the ಸೂಕ್ಷ್ಮ ಶರೀರ. Death is only for the ಸ್ಥೂಲ ಶರೀರ. Since there is no death for the ಸೂಕ್ಷ್ಮ ಶರೀರ, ಮತ್ತೆ ಮತ್ತೆ ಅವನು ತನ್ನ he keeps changing the forms according to his karma palas. ಸೊ ಜೀವ ದೇಹವನ್ನು ಹೊಂದುವಂತಹ ಈ ಒಂದು ಕ್ರಮವನ್ನ ನಮ್ಮ ವೇದಾಂತ ಇಟ್ ಕಾಲ್ಸ್ ಪ್ರಾರಬ್ಧ. ಸೊ ಅಕಾರ್ಡಿಂಗ್ ಟು ದಿಸ್, ವಾಟ್ ಈಸ್ ದೇಹ? ದೇಹ ಈಸ್ ಎ ಪ್ರಾರಬ್ಧ. ದೇಹ ಈಸ್ ಎ ಪ್ರಾರಬ್ಧ ಆಫ್ ದಿ ಜೀವ. ಸೊ ವೇದಾಂತ ಮತ್ತೆ ಮತ್ತೆ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಜೀವ, he should realize, he should understand that he is not the body and mind.
ನಾಟ್ ಈವನ್ ದಿ ಇಂಟಲೆಕ್ಟ್. ಸೊ ಈ ಜೀವ ಅನ್ನುವಂತಹವನು ಇದ್ಯಾವುದೂ ಅಲ್ಲ. ಮತ್ತು ಜೀವ ಹೊಂದಿರುವಂತಹ ಈ ದೇಹ, ಮನಸ್ಸು ಮತ್ತು ಬುದ್ಧಿ ಎನ್ನುವಂತಹದ್ದು ಇಟ್ ಈಸ್ ಕೇವಲ ಉಪಾಧಿಗಳು. ದೇ ಆರ್ ದಿ ಕಂಡೀಷನಿಂಗ್ಸ್. ದಟ್ ಮೀನ್ಸ್ these are all the instruments given to the jiva to realize the truth. ತನ್ನ ನಿಜ ಸ್ವರೂಪವನ್ನು ಅವನು ತಿಳ್ಕೊಳ್ಳಿ. ಹೇಗೆ? ಥ್ರೂ ಸಾಧನೆ. ಸೊ ಸಾಧನೆಗಾಗಿ ಸಿಕ್ಕಿರುವಂತಹ ಇನ್ಸ್ಟ್ರೂಮೆಂಟ್ಸ್ ಯಾವುದು ಅಂತಂದರೆ ದೇಹ, ಮನಸ್ಸು ಮತ್ತು ಬುದ್ಧಿ. ಸೊ ಅದರಿಂದ ನಮ್ಮ ವೇದಾಂತ ಮಾತ್ರ ಅಲ್ಲ, ನಾವು ಈ ಒಂದು ದಾಸವಾಣಿ ಅಂತ ಹೇಳಿ ದಾಸ ಸಾಹಿತ್ಯವನ್ನು ನೋಡಿದ್ರೆ ನಮ್ಮ ದಾಸರುಗಳು ಕೂಡ ಈ ಶರೀರವನ್ನು ಸಾಧನಾ ಶರೀರ ಅಂತಲೇ ಕರೀತಾರೆ. ಸೊ ಶರೀರ ಮನುಷ್ಯನಿಗೆ ಯಾಕೆ ಸಿಕ್ಕಿದೆ ಅಂತಂದರೆ ಅವನು ಸಾಧನೆಯಲ್ಲಿ ತನ್ನನ್ನು ತೊಡಗಿಸ್ಕೊಳ್ಳಿ. ಸೊ ಮನುಷ್ಯ ಯಾಕೆ ಹುಟ್ಟಿದಾನೆ ಅಂತಂದರೆ ಪ್ರಪಂಚದಿಂದ ದೊರಕುವಂತಹ ಸುಖಗಳನ್ನು ಅನುಭೋಗಿಸಬೇಕು. ನಾಟ್ ಫಾರ್ ದಿಸ್. ಬಿಕಾಸ್ ಈ ಒಂದು ಜಗತ್ತು ಅಥವಾ ಪ್ರಪಂಚ ಅಂತ ನಾವೇನು ಹೇಳ್ತೀವಿ, ಈ ಜಗತ್ತಿಗಾಗಲಿ ಪ್ರಪಂಚಕ್ಕಾಗಲಿ ಜೀವನಿಗೆ ಬೇಕಾಗಿರುವಂತಹ ಶಾಶ್ವತವಾದ ಸುಖವನ್ನಾಗಲಿ ತೃಪ್ತಿಯನ್ನಾಗಲಿ ನೆಮ್ಮದಿಯನ್ನಾಗಲಿ ಅದು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಬಿಕಾಸ್ ದಿ ವೆರಿ ವರ್ಲ್ಡ್ ಇಟ್ ಸೆಲ್ಫ್ ಈಸ್ ದಿ ಅಶಾಶ್ವತ. ಈ ಜಗತ್ತು ಅನ್ನುವಂತಹದ್ದೇ ಒಂದು ಅಶಾಶ್ವತ ಅಂತಂದ ಮೇಲೆ ಜಗತ್ತು ಹೇಗೆ ತಾನೇ ಶಾಶ್ವತವಾದ ನೆಮ್ಮದಿಯನ್ನಾಗಲಿ ಶಾಂತಿಯನ್ನಾಗಲಿ ತೃಪ್ತಿಯನ್ನಾಗಲಿ ಜೀವನಿಗೆ ಕೊಡೋದಕ್ಕೆ ಸಾಧ್ಯ? So, Jiva, he has to involve, he has to participate himself in the sadhana to realize his true nature. So, ಸಾಧನೆಯಲ್ಲಿ ಅವನಿಗೆ ತನ್ನನ್ನು ತಾನು ತೊಡಗಿಸ್ಕೋಬೇಕು ಅಂತಂದಾಗ he needs certain equipments. ಅದಕ್ಕೆ ಅವನಿಗೆ ಕೆಲವು ಸಾಧನಗಳು ಬೇಕಾಗುತ್ತೆ. Those equipments are called the body, mind and the intellect. ಸೊ ಮನುಷ್ಯ ತನಗೆ ಸಿಕ್ಕಂತಹ ದೇಹ, ಮನಸ್ಸು ಮತ್ತು ಬುದ್ಧಿ ಎನ್ನುವಂತಹದ್ದು ಅದು ಪ್ರಪಂಚದಲ್ಲಿ ಸಿಗುವಂತಹ ಕೆಲವು ಸುಖಗಳನ್ನು ಅನುಭೋಗಿಸೋಕ್ಕಾಗಿ ಅಲ್ಲ. ನಾಟ್ ಫಾರ್ ದಟ್. ಸಾಧನೆಯಲ್ಲಿ ತೊಡಗಿ ತನ್ನ ಸ್ವರೂಪ ಜ್ಞಾನವನ್ನು ಅವನು ಕಂಡುಕೋಬೇಕಾಗುತ್ತೆ. ಸೊ that is why he is given these equipments. He has to come out from the ಜಗತ್ತಿನ ಸಂಪರ್ಕ. ಇನ್ಫ್ಯಾಕ್ಟ್ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಜೀವ ಅಂತ ಹೇಳಿದಾಗ ಈಗಾಗಲೇ ನಾವು ವಾಟ್ ಈಸ್ ಜಗತ್ ಅನ್ನುವಂತಹದ್ದನ್ನು ನೋಡುವಾಗ ದಿ 24 ತತ್ವಾಸ್ ಆರ್ ಕಾಲ್ಡ್ ದಿ ಜಗತ್ ಅಂತ ನಾವು ಹೇಳಿದ್ವಿ. 24 ತತ್ವಾಸ್ ಯಾವುದು ಅಂತಂದರೆ ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಪ್ರಾಣ, ಅಂತಃಕರಣ ಚತುಷ್ಟಯ, ದಟ್ ಈಸ್ ಮನಃ ಬುದ್ಧಿ ಚಿತ್ತ ಅಹಂಕಾರ. ಹೀಗೆ ಇವೆಲ್ಲ ಸೇರಿಸಿ ಈ 24ಗಳನ್ನು ನಾನು ಬಲ್ಲೆ ಅಂತ ಅವನು ಹೇಳಿದಾಗ ದಟ್ ನೋನ್ ವರ್ಲ್ಡ್, ದಟ್ ನೋನ್ 24 ಫ್ಯಾಕ್ಟರ್ಸ್, ದೇ ಆರ್ ಕಾಲ್ಡ್ ದಿ ಜಗತ್. ಅದು ಜಗತ್. ಸೊ ಹಿ ಈಸ್ ದಿ ನೋರ್ ಆಫ್ ದಿ ಜಗತ್. ದಟ್ ಮೀನ್ಸ್ ದಿಸ್ ಜೀವ ಅಂತ ಏನು ನಾವು ಹೇಳ್ತಾ ಇದೀವಿ, ಆ ಜೀವ ಹಿ ಈಸ್ ನಾಟ್ ಈವನ್ ದಟ್ 24 ತತ್ವಾಸ್. ಜೀವ ಅಂತ ಹೇಳಿದಾಗ ಹಿ ಈಸ್ ನಾಟ್ ಈವನ್ ದಟ್ ಪಂಚಮಹಾಭೂತ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಪ್ರಾಣ, ಮನಃ ಬುದ್ಧಿ ಚಿತ್ತ ಅಹಂಕಾರ. ನನ್ ಆಫ್ ದೀಸ್ ಆರ್ ದಿ ಜೀವ. ಇದ್ಯಾವುದೂ ಅವನಲ್ಲ.
ಮತ್ತು ಜೀವ ಅಂತ ಹೇಳಿದಾಗ ಹಿ ಈಸ್ ನಾಟ್ ಈವನ್ ದಿ ಡೂವರ್, ಅವನು ಕರ್ತನೇ ಅಲ್ಲ. ಸಿನ್ಸ್ ಹಿ ಈಸ್ ನಾಟ್ ದಿ ಕರ್ತ, ಹಿ ಈಸ್ ನಾಟ್ ಈವನ್ ದಿ ಎಂಜಾಯರ್, ಹಿ ಈಸ್ ನಾಟ್ ಈವನ್ ದಿ ಭೋಕ್ತ. ಅವನು ಕರ್ತನೂ ಅಲ್ಲ, ಅವನು ಭೋಕ್ತನೂ ಅಲ್ಲ, 24 ತತ್ವಗಳು ಅವನಲ್ಲ, ಇದು ಯಾವುದೂ ಅವನಲ್ಲ ಅಂತಂದ ಮೇಲೆ ಅಲ್ಲಿ ಏನು ಉಳ್ಕೊಳ್ಳುತ್ತೆ? ದಟ್ ಈಸ್ ಜೀವ. ದಟ್ ಮೀನ್ಸ್ ಹಿ ಈಸ್ ದಿ ಪ್ಯೂರ್ ಕಾನ್ಶಿಯಸ್ನೆಸ್. ಯಾವಾಗ ಅವನು ನಾನು ಇದ್ಯಾವುದೂ ಅಲ್ಲ, ನಾನೊಬ್ಬ ಪ್ರಜ್ಞಾರೂಪಿ ಅನ್ನುವಂತಹ ಜ್ಞಾನ ಅವನಿಗೆ ಗೊತ್ತಾಗುತ್ತೆ, then he has to surrender to the Ishvara. Then he will realize that he is not different from the Ishvara. See, ವೇದಾಂತ ಅಲ್ಲಲ್ಲಿ ಬಹಳ ಸೂಕ್ಷ್ಮವಾದ ವಿಚಾರಗಳನ್ನು ತಿಳಿಸುವಾಗ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ವೆನ್ ಹಿ ರಿಯಲೈಸಸ್ ದಟ್ ಹಿ ಇಸ್ ನಾಟ್ ಈವನ್ ದೀಸ್ 24 ತತ್ವಾಸ್ ಅಂತ ಹೇಳಿದ ಮೇಲೆ, ಅದು ಗೊತ್ತಾದ ನಂತರದಲ್ಲಿ he has to surrender himself to the Ishvara. When he surrenders to the Ishvara, then he will realize that he is Ishvara ಅಂತಂದಾಗ there is a confusion. Because surrender ಅಂತ ಹೇಳಿದಾಗ ನಾನು ಅನ್ನುವಂತಹದ್ದು ಏನು ಇಲ್ಲ, ನನ್ನಲ್ಲಿ ನನ್ನತನ ಅನ್ನುವಂತಹದ್ದು ಏನಿಲ್ಲ, ನಾನು ಆ ಎಲ್ಲವನ್ನ ನಿನಗೆ ಅರ್ಪಿಸ್ಬಿಟ್ಟಿದ್ದೀನಿ ಅಂತ ಹೇಳಿ ಆ ಒಂದು ಅರ್ಪಣಾ ಮನೋಭಾವದೊಂದಿಗೆ ಪರಮಾತ್ಮನಲ್ಲಿ ಒಂದಾದಾಗ ಅಲ್ಲಿ ನಾನು ಅನ್ನುವಂತಹದ್ದೇ ಇಲ್ಲ ಅಂತ ಅಂದಾಗ ಉಳ್ಕೊಳ್ಳೋದು ಈಶ್ವರ ಅಲೋನ್. ವೆನ್ ಹಿ ಸರೆಂಡರ್ಸ್ ಅನ್ ಟು ದಿ ಲಾರ್ಡ್, ಹಿ ಈಸ್ ದಿ ಲಾರ್ಡ್ ಹಿಮ್ಸೆಲ್ಫ್. ಬಟ್ he obtains this knowledge. ಇಂತಹ ಜ್ಞಾನ ಅವನಿಗೆ ಸಿಗಬೇಕು ಅಂತಂದರೆ ಬೈ ಪ್ರಾಕ್ಟೀಸಿಂಗ್ ಸ್ಪಿರಿಚುಯಾಲಿಟಿ. ಆಧ್ಯಾತ್ಮದಲ್ಲಿ ಸಾಕಷ್ಟು ಹೆಚ್ಚು ಸಾಧನೆಯನ್ನು ಮಾಡಬೇಕಾಗತ್ತೆ. ಶ್ರವಣ, ಮನನ, ನಿಧಿಧ್ಯಾಸನ ಇಂತಹ ಸಾಧನೆ ನಿರಂತರವಾಗಿ ನಡೀತಾ ಇರಬೇಕು. ದೆನ್ ಜೀವ ಸ್ಟಾರ್ಟ್ಸ್ ಎಕ್ಸ್ಪೀರಿಯನ್ಸಿಂಗ್ that oneness with that Ishvara, and this experience is called the Brahmaikya Bhava, Brahma Aikya Bhava. ಬಟ್ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಂದರೆ ಇದು ಕೇವಲ ಒಂದು ಜನ್ಮದಲ್ಲಿ ಆಗುವಂತಹ ಸಾಧನೆ ಅಲ್ಲ, ಅಥವಾ 2 ಜನ್ಮದಲ್ಲಿ ಆಗುವಂತಹ ಸಾಧನೆ ಅಲ್ಲ. ಇದಕ್ಕೆ ನಿರಂತರವಾದ ಸಾಧನೆ. ನಿರಂತರವಾದ ಸಾಧನೆ ಅಂತಂದರೆ 1000 ಜನ್ಮಗಳೇ ಬೇಕಾ? ಇಲ್ಲಿ ಜನ್ಮ ಅನ್ನೋದಕ್ಕಿಂತ ನಿರಂತರವಾದ ಸಾಧನೆ ಈಸ್ ವೆರಿ ಇಂಪಾರ್ಟೆಂಟ್. ಆ ಸಾಧನೆ ಎನ್ನುವಂತಹದ್ದು ಅದೇ ಜನ್ಮದಲ್ಲಾದರೆ ಅವನು ಅಲ್ಲೇ ಮುಕ್ತನಾಗ್ತಾನೆ. ಇಲ್ಲ ಅಂತಂದರೆ ಬೈ ಪ್ರಾಕ್ಟೀಸಿಂಗ್ ಸಂಸ್ಕಾರಗಳನ್ನ ಮತ್ತೆ ಮತ್ತೆ ಕ್ಯಾರಿ ಮಾಡಿ 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 ಒಂದು ದಿನ ಹಿ ರಿಯಲೈಸಸ್ ದಟ್ ಹಿ ಈಸ್ ಎ ಮುಕ್ತ. ಸೊ ನಾವೆಲ್ಲರೂ ಕೂಡ ಒಂದು ಅರ್ಥದಲ್ಲಿ ನಾವೆಲ್ಲ ಜೀವಗಳೇ. ನಮ್ಮೆಲ್ಲರಿಗೂ ಕೂಡ 3 ಅವಸ್ಥೆಗಳ ಅನುಭವ ಇದೆ: ಜಾಗ್ರತ್, ಸ್ವಪ್ನ, ನಿದ್ರಾವಸ್ಥೆ. ಬಟ್ ರೈಟ್ ನೌ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ವೇಕಿಂಗ್ ಸ್ಟೇಟ್. ಜಾಗ್ರತಾವಸ್ಥೆಯ ಅನುಭವವನ್ನು ನಾವು ಕಾಣ್ಕೋತಾ ಇದ್ದೀವಿ. ಅಂಡ್ ಅಟ್ ದ ಸೇಮ್ ಟೈಮ್ ವಿ ಆಲ್ಸೋ ಎಕ್ಸ್ಪೀರಿಯನ್ಸ್ ದಿ ಡ್ರೀಮ್ ಸ್ಟೇಟ್ ಆಲ್ಸೋ. ಕನಸಿನ ಅವಸ್ಥೆ ಕೂಡ ನಮ್ಮ ಅನುಭವಕ್ಕೆ ಬಂದಿದೆ. ಜಾಗೃತ ಅವಸ್ಥೆ ಈ ಕ್ಷಣದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ, ಮತ್ತು ಕನಸಿನ ಅವಸ್ಥೆ ಕೂಡ ನಮಗೆ ಗೊತ್ತು. ಇದಲ್ಲದೆ ಮತ್ತೊಂದು ನಿದ್ರಾವಸ್ಥೆ, ಡೀಪ್ ಸ್ಲೀಪ್ ಸ್ಟೇಟ್. ಆ್ಯಂಡ್ ದಿಸ್ ಡೀಪ್ ಸ್ಲೀಪ್ ಸ್ಟೇಟ್ ಈಸ್ ದಿ ಮೋಸ್ಟ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಈ ನಿದ್ರಾವಸ್ಥೆಯಲ್ಲಿ ಏನಾಗುತ್ತೆ ಅಂತಂದರೆ, ಜೀವ ಅಂತ ನಾವೇನು ಹೇಳ್ತಿದ್ದೀವಿ, ದಟ್ ಜೀವ ಹಿ ಬಿಕಮ್ಸ್ ಸಪರೇಟ್ ಫ್ರಮ್ ದಿ ಜಗತ್. ಹಿ ಸಪರೇಟ್ಸ್ ಹಿಮ್ಸೆಲ್ಫ್ ಫ್ರಮ್ ದಿ ಜಗತ್ ಅಂತಂದ್ರೇನು?
ಆ 24 ತತ್ವಗಳಿಂದ ಕೂಡ ಅವನು ಈಚೆ ಬಂದಿರ್ತಾನೆ. ಹಿ ರಿಮೈನ್ಸ್ ಸಪರೇಟ್ ಈವನ್ ಫ್ರಮ್ ದಿ ಬಾಡಿ. ಇಷ್ಟೆಲ್ಲ ಆದರೂ ಕೂಡ ಹಿ ಈಸ್ ಇಗ್ನೋರೆಂಟ್ ಅಬೌಟ್ ಹಿಸ್ ಟ್ರೂ ನೇಚರ್. ಆ ನಿದ್ರಾವಸ್ಥೆಯಲ್ಲಿ ಎಲ್ಲವನ್ನ ಬಿಟ್ಕೊಟ್ಟಿರ್ತಾನೆ, ಅದನ್ನು ಅನುಭವಿಸ್ತಾನೆ. ಆದರೂ ಕೂಡ ಅವನಲ್ಲಿ ಅಜ್ಞಾನ ಅನ್ನುವಂತಹದ್ದು ಇನ್ನೂ ನಾಶವಾಗಿಲ್ಲ. ಅವನಿನ್ನೂ ಕೂಡ ತನ್ನ ಟ್ರೂ ನೇಚರ್ನ ಗುರುತಿಸ್ಕೊಂಡಿಲ್ಲ. ಯಾಕೆ ಅಂತಂದರೆ ನಿದ್ರೆಯ ನಂತರದಲ್ಲಿ ಅವನು ಎಚ್ಚರಕ್ಕೆ ಬರ್ತಾನೆ, ಡೀಪ್ ಸ್ಲೀಪ್ ಸ್ಟೇಟ್. ಅದಾದ ನಂತರದಲ್ಲಿ ಅವನು ಎಚ್ಚರಕ್ಕೆ ಬರ್ತಾನೆ. ಎಚ್ಚರಕ್ಕೆ ಬಂದ ಕೂಡಲೇ ನಿಧಾನವಾಗಿ ಎಲ್ಲವುಗಳೊಂದಿಗೆ ತನ್ನನ್ನು ಅಂಟಿಸ್ಕೊತಾ ಬರ್ತಾನೆ. ಅಂಡ್ ಇಟ್ ಕಂಟಿನ್ಯೂಸ್. ಎಚ್ಚರಕ್ಕೆ ಬಂದ ಮೇಲೆ he recalls the memory, he recalls the experience of the deep sleep state. So deep sleep experienceಗೆ ಜಗತ್ತು ಬೇಕಾಗಿಲ್ಲ, ದೇಹ ಬೇಕಾಗಿಲ್ಲ, ಮನಸ್ಸು ಬೇಕಾಗಿಲ್ಲ, ಏನೊಂದು ಬೇಕಿಲ್ಲ. ಬಟ್ ವೆನ್ ಹಿ ವೇಕ್ಸ್ ಅಪ್, ಅವನು ಎಚ್ಚರಕ್ಕೆ ಬಂದ ನಂತರದಲ್ಲಿ he depends on his mind and intellect to express the experience of the deep sleep. ಎಷ್ಟು ವಿಚಿತ್ರ. ಡೀಪ್ ಸ್ಲೀಪ್ಗೆ ಯಾವುದೊಂದು ಬೇಕಿಲ್ಲ. ಬಟ್ ಎಚ್ಚರಕ್ಕೆ ಬಂದ ಮೇಲೆ ಆ ಡೀಪ್ ಸ್ಲೀಪ್ನ ಅನುಭವವನ್ನು ಅವನು ತಂದ್ಕೋಬೇಕು ಅಂತಂದ್ರೆ ಹಿ ಡಿಪೆಂಡ್ಸ್ ಆನ್ ಹಿಸ್ ಮೈಂಡ್. ಸೊ ಎವ್ರಿಥಿಂಗ್ ಈಸ್ ಪಾಸಿಬಲ್ ಫಾರ್ ದಿ ಮೈಂಡ್. ಮನಸ್ಸು ಅನ್ನುವಂತಹದ್ದು ಅಷ್ಟೊಂದು ಗಾಢವಾದ ಶಕ್ತಿಯನ್ನು ಹೊಂದಿದೆ. ನನ್ನನ್ನು ತೋರಿಸಿ ಜೀವ, ನಾನೊಬ್ಬ ಜೀವ ಅಂತ ಹೇಳಿದ್ರೆ ಮನಸ್ಸು ಸೇಸ್ ಎಸ್ ಯು ಆರ್ ಜೀವ. ನಾನು ಜಗತ್ತಿಗಿಂತ ಬೇರೆ ಅಲ್ಲ ಅಂತ ಹೇಳಿದ್ರೆ ಮನಸ್ಸು ಸೇಸ್ ಎಸ್ ಯು ಆರ್ ನಾಟ್ ಡಿಫ್ರೆಂಟ್ ಫ್ರಮ್ ದಿ ಜಗತ್. ಅಗೇನ್ ನನ್ನನ್ನೇ ತೋರಿಸಿ ನಾನು ಈಶ್ವರ ಅಂತಂದ್ರೆ ಮನಸ್ಸು ಹೇಳುತ್ತೆ ಎಸ್ ಯು ಆರ್ ದಟ್. ಸೊ ದಿಸ್ ಈಸ್ ದ ಕೆಪಾಸಿಟಿ ಆಫ್ ದಿ ಮೈಂಡ್. ಮನ ಏವ ಕಾರಣಂ. ಮನುಷ್ಯನ ಬಂಧನಕ್ಕಾಗಲಿ, ಮನುಷ್ಯನ ಮುಕ್ತಿಗಾಗಲಿ ಮನಸ್ಸೇ ಕಾರಣ. ಮನ ಏವ ಕಾರಣ. ಹೀಗೆ ಮನಸ್ಸು ಅಂತ ಹೇಳಿದಾಗ ಇಟ್ ಹ್ಯಾಸ್ ಗಾಟ್ ದಿ ಅನ್ಲಿಮಿಟೆಡ್ ಶಕ್ತಿ, ಅನ್ಲಿಮಿಟೆಡ್ ಪವರ್. ಸೊ ಆಲ್ಮೋಸ್ಟ್ ಎವ್ರಿಬಡಿ ದೇ ಎಕ್ಸ್ಪೀರಿಯನ್ಸ್ ದಿ ನ್ಯೂ ಡ್ರೀಮ್ಸ್ ಎವ್ರಿ ಡೇ. ಪ್ರತಿದಿನ ಒಂದೇ ಥರ ಕನಸು ಬೀಳೋದಿಲ್ಲ. ಪ್ರತಿದಿನ ಬೇರೆ ಬೇರೆ ಅನೇಕ ರೀತಿಯ ವೈವಿಧ್ಯಮಯವಾದ ಕನಸುಗಳನ್ನು ಮನುಷ್ಯ ಕಾಣ್ತಾನೆ. ಮನುಷ್ಯನ ಈ ಒಂದು ಕನಸಿನ ಲೋಕವನ್ನು ತೆರೆದಿಡುವಂತಹದ್ದೇ ಮನಸ್ಸು. ಪ್ರತಿದಿನ ಪ್ರತಿ ಹೊಸ ಹೊಸ ಕನಸಿನ ಲೋಕಗಳನ್ನು ಮನಸ್ಸು ಸೃಷ್ಟಿ ಮಾಡುತ್ತೆ ಅಂತಂದ್ರೆ think of the capacity of the mind. Who supplies the information to the mind? Who shows the dream? It is the mind alone. ಮನಸ್ಸು ಮಾತ್ರವೇ ಈ ಎಲ್ಲವುಗಳಿಗೆ ಕಾರಣ. Experience itself is because of the mind. Experience itself is the creation of the mind. ಹೀಗೆ ಅನೇಕ ಸತ್ಯಗಳನ್ನು ನಮಗೆ ಭಗವದ್ಗೀತೆ ತೋರಿಸಿಕೊಡುತ್ತೆ. ಸೊ ಭಗವದ್ಗೀತೆಯ ಹಿನ್ನೆಲೆ
ಭಗವದ್ಗೀತೆಯ ಧ್ಯಾನ ಶ್ಲೋಕಗಳು, ಜೊತೆಗೆ ಜೀವ, ಜಗತ್ತು ಮತ್ತು ಈಶ್ವರ ಈ ಎಲ್ಲವುಗಳನ್ನು ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಂಡಿದ್ವಿ. ಮತ್ತಷ್ಟು ವಿಚಾರಗಳನ್ನು ಈ ಭಗವದ್ಗೀತೆ ತಿಳಿಸ್ಕೊಡ್ತಾ ಹೋಗುತ್ತೆ. ನೌ ವಿ ಆರ್ ರೆಡಿ ಟು ಎಕ್ಸ್ಪ್ಲೋರ್, ಟು ಡಿಕೋಡ್ ದಿ ಭಗವದ್ಗೀತಾ ಚಾಪ್ಟರ್ಸ್ ಒನ್ ಆಫ್ಟರ್ ದಿ ಅದರ್. ಸೊ ಮುಂದಿನ ಅವಕಾಶದಿಂದ ಭಗವದ್ಗೀತೆಯ ಎಲ್ಲ ಅಧ್ಯಾಯಗಳನ್ನು ನೋಡ್ತಾ ಹೋಗೋಣ. ಮುಂದಿನ ಅವಕಾಶದಲ್ಲಿ ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.